ಸಿದ್ದರಾಮಯ್ಯ ಒಬ್ಬ ಹೇಡಿ ವೀಕ್ ಅಸಹಾಯಕ ಸಿಎಂ. ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಬಹಳ ಸ್ಟ್ರಾಂಗ್ ಇದ್ರು, ಆದರೆ ಈಗ ಸಂಪೂರ್ಣ ವೀಕ್ ಆಗಿ ಹೋಗಿದ್ದಾರೆ ಅಂತ ಮೈಸೂರಿನಲ್ಲಿ ನಿವೃತ್ತ IPS ಅಧಿಕಾರಿ ಭಾಸ್ಕರ್ ರಾವ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾಸ್ಕರ್ ರಾವ್ ಈಗ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಮೊದಲು ಭಾಳ ಸ್ಟ್ರಾಂಗ್ ಇದ್ದರು, ಆದರೆ ಈಗ ತುಂಬ ವೀಕ್ ಆಗಿ ಹೋಗಿದ್ದಾರೆ. ಕಾನೂನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ದಕ್ಷ ಅಧಿಕಾರಿಗಳ ಅಮಾನತು ಮಾಡಿದ್ದಾರೆ. ಇದು ದಯಾನಂದ್ ಅವರಿಗೆ ಸೀಮಿತವಾದ ವಿಚಾರ ಅಲ್ಲ, ಇಡೀ ಪೊಲೀಸ್ ಇಲಾಖೆಗೆ ಮಾಡಿದ ಕಗ್ಗೊಲೆ, ಪೊಲೀಸರ ನೈತಿಕ ಸ್ಥೈರ್ಯವನ್ನೇ ಸಿದ್ದರಾಮಯ್ಯ ಕುಗ್ಗಿಸಿದ್ದಾರೆ ಅಂತ ನಿವೃತ್ತ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಅವರು BJP ವಕ್ತಾರರು ಕೂಡ. ಅವರು ಸರ್ಕಾರದಲ್ಲಿ ಎಲ್ಲ ಇತ್ತಲ್ಲ, ಯಾಕೆ ಮಾಡಿಲ್ಲ? ಅದನ್ನು ತೊಗೊಂಡು ಹೋಗಿ ನೀವು ಪೊಲೀಸ್ ಕಮಿಷನರ್ಗೆ ಮಾಡ್ತಾರೆ. ಇಡೀ ಪೊಲೀಸ್ ಇಲಾಖೆದು ಮನೋಬಲ ಕುಗ್ಗೋಗಿದೆ. ನಾವು ಯಾರಿಗೆ ನಂಬಿಟ್ಟು ಕೆಲಸ ಮಾಡೋಕ್ಕಾಗತ್ತಂತ. ಆಯಿತು, ರಾಜಕಾರಣಿಗಳೇ ಬೈತಾರೆ, ಚೀಮಾರಿ ಹಾಕ್ತಾರೆ, ದೂರ ಇಡ್ತಾರೆ, ಸರಿ. ಬಟ್ ಆದರೆ ಕಾಯಮಾಗಿ ಪೊಲೀಸ್ ಕಮಿಷನರ್ ತಾನೇ ರಕ್ಷಣೆ ಮಾಡೋದು ಎಲ್ರಿಗೂ. ಎಷ್ಟೋ ಸರ್ತಿ ನಾನು ಒಬ್ಬ DCP ಕೆಲಸ ಮಾಡಿದ್ದೀನಿ, ನಾವೆಲ್ಲ ತಪ್ಪು ಮಾಡಿರ್ತೀವಿ. ಪೊಲೀಸ್ ಕಮಿಷನರ್ ಸರ್ ತಪ್ಪಾಗಿದೆ, ಆಯ್ತು ಬಿಡಪ್ಪ ನಾನು ನೋಡ್ಕೊತೀನಿ, ಉತ್ತರ ಕೊಡ್ತೀನಿ ಅಂತ. ಅದಕ್ಕಿಂತ ಹಿಂದೆ ಇನ್ನೂ ದೊಡ್ಡ ದೊಡ್ಡ ತಪ್ಪುಗಳಿಗೂ ಪೊಲೀಸ್ ಕಮಿಷನರ್ ಮಟ್ಟದಲ್ಲಿ ನೀವು ಪೊಲೀಸ್ ಕಮಿಷನರ್ಗೆ ನೀವು ಹೊಡೆದಾಕ್ಬಿಟ್ರೆ, ಆಲದ ಮರನೇ ಕಡ್ದಾಕ್ಬಿಟ್ರೆ, ನೀವು ಆಲದ ಮರದ ಒಳಗಿರೋ ಬೇರೆ ಬೇರೆ ಸಣ್ಣ ಸಣ್ಣ ಪ್ರಾಣಿಗಳು, ಪಕ್ಷಿಗಳು ಯಾರ ಹತ್ರ ನಾವು ಅಂದರೆ ಈಗ ಯಾರು ಧೈರ್ಯವಾಗಿ ಕೆಲಸ ಮಾಡೋಕ್ಕೆ ಹೋಗಲ್ಲ. ಇಷ್ಟು ನಾವು ಅವು ರೈಡ್ ಮಾಡ್ತೀವಿ, ಎನ್ಕೌಂಟ್ರ್ ಮಾಡ್ತೀವಿ, ಫಾಲ್ಸ್ ಎನ್ಕೌಂಟ್ರ್ ಮಾಡ್ತೀವಿ, ಮತ್ತು ಸುಮಾರು ಕೆಲಸಗಳು ನಾವು ಮಾಡ್ತೀವಿ ಸರ್ಕಾರದ ಹಿತದೃಷ್ಟಿಯಿಂದ. ಯಾರಿಗೊಬ್ಬರು ನಂಬಿರ್ತೀವಿ ಪೊಲೀಸ್ ಕಮಿಷನರ್, ಯಾಕೆಂದರೆ ಈ ಅಧಿಕಾರಿ ವಿಶ್ವಾಸ ಸರ್ಕಾರದಲ್ಲಿದೆ. ಇವ್ರು ಏನು ಹೋಗಿ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿದರೆ ನಮಗೆ ಅಭಯ ಹಸ್ತ ಇದೆ, ಆ ಅಭಯ ಹಸ್ತಾನೇ ನೀವು ಕಡ್ದಾಕ್ಬಿಟ್ರೆ ನೀವು ಏನು ಮೆಸೇಜ್ ಕಳಿಸ್ತೀರಾ? ಇಂಥ ಎಷ್ಟೋ ಘಟನೆಗಳು ರಾಷ್ಟ್ರ ಅವ್ರ ಸರ್ಕಾರದಲ್ಲಿ ಎಲ್ಲ ಇತ್ತಲ್ಲ, ಯಾಕೆ ಮಾಡಿಲ್ಲ? ಅದನ್ನು ತೊಗೊಂಡು ಹೋಗಿ ನೀವು ಪೊಲೀಸ್ ಕಮಿಷನರ್ಗೆ ಮಾಡ್ತಾರೆ. ಇಡೀ ಪೊಲೀಸ್ ಇಲಾಖೆದು ಮನೋಬಲ ಕುಗ್ಗೋಗಿದೆ. ನಾವು ಯಾರಿಗೆ ನಂಬಿಟ್ಟು ಕೆಲಸ ಮಾಡೋಕ್ಕಾಗತ್ತಂತ. ಆಯಿತು, ರಾಜಕಾರಣಿಗಳೇ ಬೈತಾರೆ, ಚೀಮಾರಿ ಹಾಕ್ತಾರೆ, ದೂರ ಇಡ್ತಾರೆ, ಸರಿ. ಬಟ್ ಆದರೆ ಕಾಯಮಾಗಿ ಪೊಲೀಸ್ ಕಮಿಷನರ್ ತಾನೇ ರಕ್ಷಣೆ ಮಾಡೋದು ಎಲ್ರಿಗೂ. ಎಷ್ಟೋ ಸರ್ತಿ ನಾನು ಒಬ್ಬ DCP ಕೆಲಸ ಮಾಡಿದ್ದೀನಿ, ನಾವೆಲ್ಲ ತಪ್ಪು ಮಾಡಿರ್ತೀವಿ. ಪೊಲೀಸ್ ಕಮಿಷನರ್ ಸರ್ ತಪ್ಪಾಗಿದೆ, ಆಯ್ತು ಬಿಡಪ್ಪ ನಾನು ನೋಡ್ಕೊತೀನಿ, ಉತ್ತರ ಕೊಡ್ತೀನಿ ಅಂತ. ಅದಕ್ಕಿಂತ ಹಿಂದೆ